ಕೆ.ಎಸ್. ಧನಂಜಯ ರಾಜ್ಯ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಬರುವ 25ನೇ ತಾರೀಕು ಸಿರಾ ನಗರದ ಬಂದ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕಾರಣ ಎಷ್ಟೇ, ಈಗಾಗಲೇ ತುಮಕೂರು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ವಿರೋಧಿ ಹೋರಾಟ ಸಮಿತಿ ತುಮಕೂರು ಜಿಲ್ಲೆಯ ಬಂದ್ಗೆ ಕರೆ ಕೊಟ್ಟಿದೆ. ಈ ಕರೆ ಏನು ಕೊಟ್ಟಿದೆ ಆ ಕರೆ ಯಶಸ್ವಿಯಾಗಬೇಕಾಗಿದೆ. ಆದ್ದರಿಂದ ಸಿರಾ ನಗರದ ಸಮಸ್ತ ನಾಗರಿಕ ಬಂಧುಗಳು, ಅಂಗಡಿ ವರ್ತಕರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಬಸ್ ಮಾಲೀಕರು, ಚಾಲಕರು ಎಲ್ಲರೂ ಸಹ ಆ ಒಂದು 25ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಎಲ್ಲರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಸಣ್ಣದೇಮೇಗೌಡರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ಕೆಂಚಪ್ಪ ಅವರು ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಪುಟ್ಕಮ್ಮಣ್ಣವರು, ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮತ್ತು BSP ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ರಾಜಸಿಂಹ ಅವರು ಮತ್ತು ನಮ್ಮ ಪ್ರಿನ್ಸಿಪಾಲ್ ಆದಂಥ ಕೃಷ್ಣಮೂರ್ತಿಗಳು ಮತ್ತು ನಮ್ಮ ರೈತ ಹಿರಿಯ ಹೋರಾಟಗಾರರು ಎಲ್ಲರೂ ಸಹ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ನಗರದ ನಾಗರಿಕರಿಗೆ, ಸಿರಾ ತಾಲೂಕಿನ ಸಮಸ್ತ ಬಂಧುಗಳಿಗೆ ಈ ಒಂದು ಹೇಮಾವತಿ ನೀರನ್ನು ಉಳಿಸಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ಬರುವಂಥ ಎಲ್ಲ ಹೋರಾಟಗಳಲ್ಲಿ ಪಾಲ್ಗೊಳ್ಳಬೇಕು. 25ನೇ ತಾರೀಕು ಬಂದಿರ್ತದೆ, ಆ ಬಂದನ್ನು ಯಶಸ್ವಿಗೊಳಿಸಬೇಕು. ಏನೀಗ ಇದುವರೆಗೆ ಹೇಮಾವತಿ ಚಾನಲಿಂದ ಸುಮಾರು 17ರಿಂದ 18 TMC ನೀರು ಮಾತ್ರ ಹರಿದಿದೆ. ನಮಗೆ ಅಲೋಕೇಶನ್ ಇರೋ ಅಂಥದ್ದು 25 TMC ನೀರು. ಈ ಒಂದು 25 TMC ನೀರನ್ನು ಇದುವರೆಗೆ ಕೊಡಲಿಕ್ಕಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈಗ ವಿಶೇಷವಾಗಿ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ಮಾಗಡಿ ನಗರಕ್ಕೆ ನೀರನ್ನು ತಗೊಂಡ ಅಂಥ ಯೋಜನೆ ರೂಪಿಸಿರೋ ಅಂಥದ್ದು ಭಾಳ ಮುಂದೆ ತುಮಕೂರು ಜಿಲ್ಲೆಯ ನೀರಿಗೆ, ಹೇಮಾವತಿ ನೀರಿಗೆ ಕಂಟಕಪ್ರಾಯವಾಗಿದೆ. ಈಗಾಗಲೇ ಕುಣಗಲವರೆಗೆ ನಾಲೆ ಇದೆ. ಆ ನಾಲೆಗೆ ಮುಖಾಂತರನೇ ಮಾಗಡಿ ನಗರಕ್ಕೆ ನೀರು ತಗೊಂಡೋಗ್ಬೋದಾಗಿತ್ತು. ಆದರೂ ಸಹ ವಿಶೇಷವಾಗಿ ಆ ಯೋಜನೆಯ ರೂಪುರೇಷೆಗಳನ್ನು ನೋಡಿದರೆ ತುಮಕೂರು ಜಿಲ್ಲೆಗೆ ನೀರು ಸಿಗೋ ಅಂಥದ್ದು ಲಭ್ಯತೆ ತುಂಬ ಕಡಿಮೆ ಇದೆ. ಏನು ನಾವು ಸಿರಾ ನಗರದಲ್ಲಿ ಕಳೆದ 25 ವರ್ಷಗಳ ಹಿಂದೆ ನೀರಿಗೆ ಭಾಳ ಸಂಕಷ್ಟ ಇತ್ತು. ನಾವು ಹೋಟ್ಲಲ್ಲಿ ಹೋಗಿ ನೀರು ಕೇಳಿದರೆ ತಿಂಡಿ ಏನಾದರೂ ತಿಂದರೆ ಮಾತ್ರ ನೀರು ಕೊಡ್ತಾಯಿದ್ರು. ಅಂಥ ಒಂದು ಕಾಲವನ್ನು ನೋಡಿದ್ದೇವೆ. ಇವತ್ತು ಸಮೃದ್ಧಿಯಾಗಿ ನೀರು ಸಿಕ್ಕಿದೆ, ಕುಡಿಯೋ ನೀರು. ಇವತ್ತು ಏನು ಕಳ್ಳಂಬೆಳ್ಳ ಭಾಗದಲ್ಲಿ ಹರಿಬರುವಂಥ ನೀರು ನಿಂದ ಅರೆಮಲೆನಾಡು ಥರ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರೇ ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ಸಂಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಏನು ಸಿರಾ ನಗರದ ಎಲ್ಲರೂ ಸಹ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಇದನ್ನು ಕುರಿತು ನಮ್ಮ ಹಿರಿಯ ಹೋರಾಟಗಾರರು 1 ನಿಮಿಷಗಳ ಕಾಲ ಮಾತಾಡ್ತಾರೆ. ಈಗ ನಮ್ಮ ರಾಜಸಿಂಹ ಅವರು ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಏನಿವತ್ತು ಗುಬ್ಬಿ ತಾಲೂಕಿನಲ್ಲಿ ಎಕ್ಸ್‌ಪ್ರೆಸ್ ಅದು ಎಸ್ಕ್ಯಾಪ್ ಚಾನಲ್, ಅದು ಎಸ್ಕ್ಯಾಪ್ ಅಂತ ಅಂದರೆ ತಪ್ಪಿಸ್ಕೊಂಡು ಹೋಗುವಂಥದ್ದು. ಅಂದರೆ ಇಲ್ಲಿಂದ ಗುಬ್ಬಿ ತಾಲೂಕಾಗಲಿ ಮತ್ತು ತುಮಕೂರು ಈ ಕಡೆ ಎಲ್ಲ ಕಡೆಗೂ ಎಸ್ಪೆಷಲಿ ನಮಗೆ ಅಲ್ಪ ಸ್ವಲ್ಪ ಕುಡಿಯೋದಕ್ಕೆ ನೀರು ಬರ್ತಾಯಿದೆ. ಕಳ್ಳಂಬೆಳ್ಳ, ಸಿರಾಕ್ಕೆ, ಮದ್ಲೂರಿಗೆ ಈ ಎಲ್ಲನೂ ನಾಶಕ್ಕೆ ಕಾರಣ ಆಗೋಗ್ತದೆ. ಏಕೆಂತಂದರೆ ಅದನ್ನು ಚಾನಲ್ನ ಎಸ್ಕ್ಯಾಪ್ ಚಾನಲ್ನ ಅಥವಾ ಎಕ್ಸ್‌ಪ್ರೆಸ್ ಚಾನಲ್ನ ಕುಣಿಗಲ್ನಿಂದನೇ ಮಾಡ್ಬೋದಾಯಿತು. ಸುಮಾರು ಒಂದು 300 ಕೋಟಿ 400 ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ. ಏಕೆಂದರೆ ಈಗೆಲ್ಲ ಭಾಗಿಗಳನ್ನ ಕೊಟ್ಟಿರೋ ಮಧ್ಯದಲ್ಲಿ ಈ ಹಣನೂ ಉಳಿತಾಯ ಆಗ್ತದೆ. ಅಲ್ಲಿಂದ ಇದು ಹೋಗ್ಬೋದು. ಅಲ್ಲಿಂದ ಒಂದು ಚಾನಲ್ ಮಾಡ್ಕೊಂಡೋದ್ರೆ ಆಯಿತು. ಯಾಕೆಂತಂದರೆ ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ ಕುಣಿಗಲ್ನ ಶಾಸಕರು. ಪಾಪ ಅವರು ಜೀವನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಇರ್ತಕ್ಕಂಥ ಪರಿಸ್ಥಿತಿ. ಏಕೆಂದರೆ ನಾವು ಕುಣಿಗಲ್ ಅಂತಂದರೆ ತುಂಬ ದೊಡ್ಡ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಯಾಕೆಂತ ತುಂಬ ಗೌರವ ಇದೆ. ಏಕೆಂದರೆ ನಮ್ಮ ನಿಜವಾದ ಭಗೀರಥ ವೈಕೆ ರಾಮಯ್ಯನವರು, ಅವರಿಂದ ನಮಗೆ ಹೇಮಾವತಿ ನಮ್ಮ ಜಿಲ್ಲೆಗೆ ನೀರು ಬಂದಿದ್ದು. ಅದಕ್ಕೋಸ್ಕರ ಅಂಥ ನೀರನ್ನು ಮತ್ತೆ ಮಾಗಡಿ ತಾಲೂಕಿಗೆ ಎಲ್ಲ ತಗೊಂಡು ಹೋಗೋದು ಅಂತಂದರೆ ನಮ್ಮದೇನು ವಿರೋಧ ಇಲ್ಲ. ಕರೆಕ್ಟಾಗಿ ಬೇರೆ ನಮಗೆ ಕೊಟ್ಟಿರ್ತಕ್ಕಂಥ 25
ಏನು TMC ನೀರೇನಿದೆ ನಮಗೆ ಕೊಟ್ಬಿಟ್ಟು ಬೇರೆ ಅಲಾಕೇಶನ್ ಮಾಡಿಕೊಂಡು ಅವು ತಗೊಂಡು ಹೋಗೋದ್ರಲ್ಲಿ ನಮ್ದೇನು ಬೇರೆ ಇದಿಲ್ಲ. ಅದಕ್ಕೋಸ್ಕರ ಶಿರಾ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ, ಎಲ್ಲ ಪಕ್ಷದ ಮತ್ತು ಎಸ್ಪೆಷಲಿ ವಿದ್ಯಾರ್ಥಿಗಳು, ಎಲ್ಲ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಅಂದರೆ ಆವತ್ತು ಬಂದ್ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು. ಎಲ್ಲ ಶಿರಾ ತಾಲೂಕಿನಲ್ಲಿ ಇತ್ತೀಚೆಗೆ ಅರೆಮಲೆನಾಡು ಥರ ಕಾಣ್ತಾ ಇದೆ. ಅದರಲ್ಲೂ ಹೆಚ್ಚು ಕಡಿಮೆ ಸ್ವಲ್ಪ ಕಳ್ಳಂಬೆಳ್ಳ, ನಮ್ಮ ಶಿರಾ ಕಸಬಾ ಸ್ವಲ್ಪ ಎಲ್ಲೋ ಒಂದು ಕಾಲು ಭಾಗದಷ್ಟು ಬುಕ್ಕಬಣ್ಣ ಹೋಬಳಿನಲ್ಲಿ ಸ್ವಲ್ಪ ಬೆಳಕು ಕಂಡಿದೆ. ಅದಕ್ಕೋಸ್ಕರ ಇದು ನಾಶ ಆಗುವಂಥ ಸ್ಟೇಜ್ ಬರ್ತದೆ. ಈಗ ನಮ್ಮ ಅರೆದ್ರು ಹೇಳ್ದಂಗೆ ಏನಾದರೂ ನೀರು ಬೇಕು ಅಂತಂದರೆ ಶಿರಾದಲ್ಲಿ ಕಾಫಿನೋ ಟೀನೋ ಕುಡಿಬೇಕಾಯ್ತು, ಏನಾದರೂ ತಿಂಡಿ ತಿನ್ನಬೇಕಾಯ್ತು, ಅಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಇಷ್ಟು ಎಲ್ಲ ಕಷ್ಟಪಟ್ಟು ತಂದಂಥ ರಂಗನಾಥಪ್ಪ ಅವರು ದಿವಂಗತರಾಗಿದ್ದಾರೆ, ನಮ್ಮ ಶಾಸಕರು. ಈಗಿರ್ತಕ್ಕಂಥ ಶಾಸಕರು ಜಯಚಂದ್ರ ಅವರು ಅವರ ಅಲೋಕೇಶನ್ ಮಾಡಿಸ್ಕೊಂಡು ಬಂದಂಥ ಇದನ್ನು ಭಾಳ ವ್ಯವಸ್ಥಿತವಾಗಿ ತಂದು ಇಳಿಸಿದ್ದಾರೆ. ಇದನ್ನು ಕಾಪಾಡ್ತಕ್ಕಂಥ ಎಲ್ಲ ಜವಾಬ್ದಾರಿ ಈಗಿರ್ತಕ್ಕಂಥ ಎಲ್ಲ ಶಾಸಕರದು. ದಯವಿಟ್ಟು ಈ ಕಡೆ ಗಮನ ಹರಿಸಲಿಲ್ಲ ಅಂತಂದರೆ ಎಲ್ಲ ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಏನು ಸೋಮವಾರ ಮಂಗಳವಾರ ಬಂದ್ ಏನಿದೆ 25ನೇ ತಾರೀಕು, ಅವತ್ತು ಸಂಪೂರ್ಣ ಎಲ್ಲರೂ ಅವತ್ತು ಪಕ್ಷಾತೀತವಾಗಿ ಮತ್ತು ಎಲ್ಲ ವ್ಯಾಪಾರಿಗಳು ಮತ್ತು ಎಲ್ಲ ಜನರು, ಸಾಮಾನ್ಯ ಜನರು ಮತ್ತು ಎಲ್ಲ ಅಫಿಷಿಯಲ್ಸು ಅದಕ್ಕೆ ಸಹಕಾರ ಕೊಟ್ಟು ಒಂದು ಇದನ್ನು ಮಾಡೋದ್ರ ಮುಖಾಂತರ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ, ಮತ್ತು ಶಿರಾದಲ್ಲಿ ಕುಡಿಯೋದಕ್ಕೆ ನೀರು ಬೇಕು, ಸಮೃದ್ಧಿಯಾಗಿ ನೀರು ಕುಡಿತಾ ಇದ್ದೀವಿ, ಭಾಳ ಅಚ್ಚುಕಟ್ಟಾಗಿದೆ. ಇದೆಲ್ಲ ಉಳ್ಕೋಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ, ಎಲ್ಲ ಮಹಿಳಾ ಸಂಘಟನೆಗಳು, ಎಲ್ಲ ಥರದವರು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಈ ಸಾರಿ ಬೇಸಿಗೆ ನೋಡಿದ್ದೀರಾ, ಆ ಬೇಸಿಗೆ ಎಷ್ಟು ಕ್ರೂರವಾಗಿತ್ತು ಅಂತ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಶಿರಾ ಟೌನಲ್ಲಿ